ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು 2 ಡೇಸ್ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ. ಮತ್ತೆ ನಿಮ್ಗೆ ಎಲ್ಲಿ ಹೋಗ್ತೀನಿ ಅಲ್ಲಿ ವ್ಲಾಗ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇಟ್ಕೊಂಡಿದ್ದೀನಿ ರೀ. ಇದೆಲ್ಲ ಹಾಕಿ ಪ್ಯಾಕ್ ಮಾಡ್ಕೊತೀನಿ ನೋಡಿ. ಇದೆಲ್ಲ ಟಿಫಿನ್ ಮಾಡಿದ್ನಿ ರೀ. ಮಾಡಿ ಈಗ ರೆಡಿ ಆಗ್ಬೇಕ್ರಿ. ಈಗ ನಮ್ಮ ಸಿಸ್ಟರ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಎಲ್ಲಿ ಹೋಗ್ತೀವಿ, ಯಾರನ್ನ ಮೀಟ್ ಮಾಡ್ತೀವಿ, ಎಲ್ಲಿ ಭೇಟಿ ಆಗ್ತೀವಿ ಅಂತ ನಿಮಗೆ ವ್ಲಾಗಲ್ಲಿ ಮುಂದಿನ ವ್ಲಾಗ್ದಲ್ಲೇ ಹೇಳ್ತಾ ಹೋಗ್ತೀನಿ ರೀ. ನೀವು ನೋಡ್ತಾ ಇರಿ ನಮ್ಮದು ವ್ಲಾಗ್. ಸರ್ಪ್ರೈಸ್ ಇದೆ ಇದು ಒಂದು. ಎದಕ್ಕೆ ಹೋಗ್ತಾ ಇದ್ದೀನಿ, ಯಾರನ್ನು ಮೀಟ್ ಮಾಡ್ತಾ ಇದ್ದೀನಿ, ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಮತ್ತು ನಂದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರ್ತದೆ, ಮತ್ತು ನೀವು ವ್ಲಾಗನ್ನು ನೋಡ್ತಾ ಇರ್ಬೋದು. ನಾನು ಫ್ರೆಂಡ್ಸ್ ನೋಡ್ರಿ, ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಹೇಗೆ ಕಾಣ್ತಿದ್ದೀನಿ ಅಂತ ನೋಡಿ ಹೇಳ್ರಿ. ಅಕ್ಕ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ, ಇನ್ನೂ ಮಾಡಿಲ್ಲ. ಮಾಡಿದ್ಮೇಲೆ ನಾನು ಹೋಗ್ತೀನಿ ರೀ. ನೋಡ್ರಿ, ಇದು ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದು ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಅಷ್ಟೇ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡ್ಬೇಕ್ರಿ ಎಷ್ಟು ದಿವಸ ಆಗ್ತದೆ ಅಲ್ಲಿ ಅಂತ ಹೋಗಿ. ಸರ್ಪ್ರೈಸ್ ಇದೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅವ್ರು ಹೇಳಿದ್ದಾರೆ, ನೋಡೋಣ. ನಾನು ನಿಮಗೆ ವ್ಲಾಗ್ದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಹೋಗೋದು ಸ್ವಲ್ಪ ಟೈಮ್ ಐತಿ ಅಂತ ಇದು ಸ್ವಲ್ಪ ಬಟ್ಟೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಬಟ್ಟೆ ಡ್ರೆಸ್ ತೊಗೊಂಡಿದ್ದೆ ರೀ ಮಿಂತ್ರಾದಲ್ಲಿ. ಅದು ಈ ಥರ ಬರ್ತದೆ ರೀ ಡ್ರೆಸ್. ಅದ್ರ ಮೇಲೆ ಇದು ವೇಲ್ ಬರ್ತದೆ ನೋಡ್ರಿ, ಈ ಥರ ವೇಲ್ ಬರ್ತದೆ. ಈಗ ಮುಂಚೆ ಇದನ್ನು ಡ್ರೆಸ್ಸಿನ ಒಂದು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೆ ರೀ. ಅನ್ಫಾರ್ಚ್ಯುನೇಟ್ಲಿ ಅದು ಬ್ಯಾಡ್ ಲಕ್ ಹೆಂಗೋ ಡಿಲೀಟ್ ಆಯ್ತು. ನಾ ಏನೋ ಮಾಡೋಕ್ಕೆ ಹೋಗಿ ಏನೋ ಡಿಲೀಟ್ ಆಯಿತು. ಅದಕ್ಕೆ ಮತ್ತೆ ರಿಟರ್ನ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಹೆಂಗೆ ಕಾಣ್ತದೆ ಅಂತ ನೋಡಿ ಹೇಳ್ರಿ. ಸರಸ್ ಮೇಳ ಅಂತ ಬಂದಿತ್ತು ರೀ. ಆ ಸರಸ್ ಮೇಳದಲ್ಲಿ ಇದು ನನ್ನ ಮಗಳು ಸಾಡಿ ತೊಗೊಂಡಿದ್ಲು ನೋಡ್ರಿ. ಇದೊಂದು ಸಾಡಿ ತೊಗೊಂಡಿದ್ಲು. ಇದು ಈ ಥರ ಎಲ್ಲ ಬರ್ತದ್ರಿ ಬಾಡಿ ಬಾರ್ಡರ್ ರೀ, ಬಾರ್ಡ್ರದ್ದೆಲ್ಲ. ಇದು ಚೆನ್ನಾಗಿದೆ ರೀ ಸಾಡಿ, ಸಾಫ್ಟ್ ಇದೆ ರೀ, ಮೈಗೆ ಅಂಟ್ಕೊತೈತಿ. ಮತ್ತು ಎಲ್ಲರ ಫಂಕ್ಷನ್ ಅದು ಇದ್ದಾಗ, ಪಾರ್ಟಿ ಫಂಕ್ಷನ್ಗಿದ್ದಾಗ ಚಲೋ ಐತ್ರಿ ಇದು. ನೋಡ್ರಿ ಹಿಂಗೆ ಬರ್ತದೆ ನೋಡ್ರಿ, ಈ ಥರ ಬರ್ತದೆ. ಮೆತ್ತಗಿದ್ದ ರೀ ಸಾಡಿ, ಮೈಗೆ ಅಂಟ್ಕೊಳ್ತೈತಿ ನೋಡ್ರಿ. ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಒಳಗೆ ನೋಡ್ರಿ ಇದೊಂದು ಐತ್ರಿ. ಈಗ ಅಕ್ಕ ಫೋನ್ ಮಾಡೋ ಮಟ್ಟ ಅಂತ ಈಗ ಸ್ವಲ್ಪ ತೋರಿಸ್ತಾ ಇದ್ದೇನೆ ರೀ. ಯಾಕಂದ್ರೆ ಇದೆಲ್ಲ ಮಾಡಿದ್ದು ಇತ್ರಿ, ಅದು ಹೇಳಿದ್ನಲ್ಲ, ಏನೋ ಎಡಿಟ್ ಮಾಡೋಕೆ ಹೋದ್ನಿ, ಡಿಲೀಟ್ ಮಾಡ್ಕೊಂಡ್ಬಿಟ್ಟೇನೆ. ಅದಕ್ಕೆ ಈಗ ಮತ್ತೆ ರಿಟರ್ನ್ ತೋರಿಸ್ತಾ ಇದ್ದೇನೆ ನೋಡ್ರಿ. ಇದು ನೋಡ್ರಿ ಸಾಡಿ, ಈ ಥರ ಹಿಂಗೆ ಪಿಂಕ್ ಬಾರ್ಡರ್ ಬರ್ತದ್ರಿ. ಇದು ಸಾಫ್ಟ್ ಇದೆ ರೀ, ಚೆನ್ನಾಗಿದೆ. ಇದು ಚೆನ್ನಾಗಿದೆ ರೀ ಸಾಡಿ. ಕೃಷ್ಣನ್ ತೋರಿಸ್ತಾ ಇದ್ನಲ್ರಿ, ಇದು ನೋಡಿರಿ ಕೃಷ್ಣ. ಅದು ಡಿಲೀಟಾಗಿ ಹೋಯ್ತು ಅಂತ ಇನ್ನೊಂದು ರಿಟರ್ನ್ ಮಾಡ್ತಾ ಇದ್ದೇನೆ ರೀ. ಸಿಂಪಲ್. ಇದು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಲ್ರಿ, ಆವಾಗ ತೊಗೊಂಡು ಬಂದೀನಿ ರೀ. ನಂಗೆ ಭಾಳ ಇಷ್ಟ ಆಯಿತು, ತೊಗೊಂಡು ಬಂದೆ. ಇದಕ್ಕೆ ಏನೂ ಗಿಡ ಅಂತಾರೆ, ನೆನಪಿಗೆ ಬರ್ತಾಯಿಲ್ಲ. ನಿಮಗೆ ಏನಾದ್ರು ಗೊತ್ತಿರೋ ಕಮೆಂಟ್ಸಲ್ಲಿ ಹಾಕ್ರಿ ಅದಕ್ಕಂತ. ನೋಡಿ ಕೃಷ್ಣನ ಮೂರ್ತಿ ಇದೆ, ಎಷ್ಟು ಚೆನ್ನಾಗಿದೆ. ಇದು ಮನೇಲಿಟ್ರೆ ಒಳ್ಳೇದಂತ ಹೇಳ್ತಾರೆ ರೀ, ಅದ್ರ ಸಲುವಾಗಿ ಇದನ್ನೇ ತೊಗೊಂಡು ಬಂದು ನೋಡ್ರಿ. ಇದು ಗೋಲ್ಡನ್ ಮೂರ್ತಿ ಥರನೇ ಇದೆ ರೀ. ಇದು ಲಕ್ಷ್ಮೀದ. ಇದು ಗ್ಲಾಸಲ್ಲಿ ಪ್ಯಾಕ್ ಇದೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತದೆ ಲಕ್ಷ್ಮಿ. ನೋಡ್ರಿ ಎಷ್ಟು ಲಕ್ಷಣವಾಗಿದೆ. ಮೂರ್ತಿ ಬಗ್ಗೆ ಹೇಳಿದ್ದೆ ನಿಮ್ಗೆ. ಇದಕ್ಕೆ ಒಟ್ಟ ಆಧಾರ ಇಲ್ಲ ನೋಡ್ರಿ. ಹೆಂಗಿದು ಮಕ್ಕ ಅಷ್ಟು ಹಿಂಗೆ ಸೊಂಡ್ಲು ಎಲ್ಲ ಅಷ್ಟು ಹಿಂಗೆ ಸಪ್ರೇಟೇನೆ ಅನ್ನಿಸ್ತದೆ. ಆಧಾರ ಇಲ್ದಾನೆ ಹಿಂದೆ ಪೂರ ಪ್ಯಾಕದ ಏನಿಲ್ಲ ರೀ. ಹಿಂಗೆ ಮಕ್ಕ, ಸೊಂಡ್ಲು, ಕೈ ಅಷ್ಟೇ ರೀ. ಆಮೇಲೆ ಇಲ್ಲಿ ಕಾಲು ಇಷ್ಟೇ ಕಾಣಿಸ್ತದೆ ನೋಡ್ರಿ. ಇದು ಗಣಪತಿ ಮೂರ್ತಿ ಇದು ಹೆಂಗೆ ಕಾಣಿಸ್ತದೆ ನೋಡಕ್ಕೆ. ನೋಡ್ರಿ ಇದು ನೋಡ್ರಿ, ಇದು ಗಣಪತಿ. ಇದು ಕೈ ಹಿಂಗೆಲ್ಲ ಬರ್ತದ್ರಿ. ಫುಲ್ ಪೂರ್ತಿ ಒಂದು ಮೂರ್ತಿ ಥರನೂ ಅನ್ಸಲ್ರಿ. ಇದು ಸಪ್ರೇಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ರೀ. ಇದು ಒಂದು ಡಿಮಾರ್ಟ್ಗೆ ಹೋದಾಗ ತೊಗೊಂಡು ಬಂದಿದ್ದೀನಿ ರೀ ನಾನು. 150 ರುಪೀಸೇನೇ ಇತ್ತು ರೀ ಇದ್ರದ್ದು. ಒಂದು 2 ಪೀಸ್ ತಂದಿದ್ದೆ. ಮಗಳಿಗೆ ಒಂದು ಕೊಟ್ಟೆ ರೀ, ನಾ ಒಂದು ಇಟ್ಕೊಂಡಿದ್ದೀನಿ ಮನೆಯಲ್ಲಿ.
ಆಮೇಲೆ ಇದು ಒಂದು ತೋರಿಸಿದ್ದೆ ರೀ ನಿಮಗೆ ಡ್ರೀಮ್ ಕ್ಯಾಚರ್ ಅಂಥೇಳಿ. ಅದು ಗೋವಾಕ್ಕೆ ಹೋದಾಗ ಮಗಳು ತೊಗೊಂಬಂದು ಕೊಟ್ಟಿದ್ಲು ರೀ ಈಕಿ. ಇದು ಒಂದು ನೋಡ್ರಿ, ಅದೇನು ಡ್ರೀಮ್ ಕ್ಯಾಚರು ಏನು ನನಗೂ ಗೊತ್ತಿಲ್ಲ ರೀ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ, ಬಟ್ ಮನೇಲಿ ಹಾಕಿರ್ತೇನೆ ನೋಡ್ರಿ. ನೋಡ್ರಿ ಹಿಂಗೆ ಕಾಣ್ತದೆ ಬಿದ್ನರಿ ನಾನು. ಇವತ್ತು ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಇದೆಲ್ಲ ಮತ್ತೆ ತೋರಿಸ್ತಾ ಇದ್ದೇನೆ ನೋಡ್ರಿ. ಈಗ ಹೋಗ್ಬೇಕಾಗಿತ್ತು ರೀ ಹೊರಗಡೆ, ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತ ಇದೆಲ್ಲ ತೋರಿಸ್ತಾ ಇದ್ದೇನೆ ನೋಡ್ರಿ. ಇಲ್ಲಿ ಇದು ಒಂದು ಸಾಡಿ ಬಗ್ಗೆನೂ ಹೇಳಿದ್ದೆ ರೀ ನಿಮಗೆ ನಾನು. ನೋಡ್ರಿ ಇದು ನನ್ನ ಫೇವ್ರೇಟ್ ಸಾಡಿ ರೀ, ಅಂದ್ರೆ ಅನ್ನ ಕೊಟ್ಟ ಸಾರಿ. ಈ ಸಾಡಿ ಉಟ್ಕೊಂಡೆ ನಾನು ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿ, ರಿಸೆಪ್ಷನ್ ಆಗಿ ಕೆಲಸ ಮಾಡಿ ಮನೆಯೆಲ್ಲ ನಡೆಸ್ತಾ ಇದ್ದೆ ರೀ. ಅದಕ್ಕೆ ಇದು ಒಂದು ನನ್ನ ಫೇವ್ರೇಟ್ ಸಾಡಿ ಆಗಿಬಿಟ್ಟಿದೆ ನೋಡ್ರಿ. ಇದೇ ಉಟ್ಕೊಂಡು ಏನು ಕೆಲಸ ಮಾಡ್ತಿದ್ದೆ ಅಂತ ನಾನು ಫೋಟೋ ತೋರಿಸ್ತೇನೆ ರೀ. ಫೋಟೋದಲ್ಲಿ ನೋಡಿ ಗೊತ್ತಾಗ್ತದೆ ನಂದು ರಿಸೆಪ್ಷನ್ ಕೆಲಸದಲ್ಲಿ ನಾನು ಯಾವ ಥರ ಇರ್ತೆ, ಹೆಂಗೆ ಹೋಗ್ತಿದ್ದೆ ಅಂತ ಹೇಳ್ರಿ. ಫೋಟೋ ತೋರಿಸ್ತೇನೆ. ಫೋಟೋ ನಾನು ಕೆಲ್ಸಕ್ಕೆ ಹೋಗುವಾಗ ಯಾವ ಥರ ರೆಡಿಯಾಗಿ ಹೋಗ್ತಿದ್ದೆ ಅಂತ ಹೇಳ್ರಿ. ನೋಡ್ರಿ ನೋಡ್ರಿ ಹೇಗೆ ಕಾಣ್ತಿದೆ ಅಂತ. ಇನ್ನು ನಮ್ದು ಸಿಸ್ಟರ್ ಕಾಲ್ ಬಂತ್ರಿ, ಸ್ವಲ್ಪ ಇಲ್ಲ ವಿಡಿಯೋ ಮಾಡು ಮಟ ಅಂತ. 2 ಗಂಟೆ ಅಂದ್ರೆ ಬಿಟ್ಟು ಮನೆ ಬಿಡು, ಅಲ್ಲಿ ಬಂದುಬಿಡು ಬಸ್ ಸ್ಟಾಪಿಗೆ ಅಂತ ಹೇಳಿದ್ಲು ರೀ. ಅಲ್ಲಿ ವೆಯ್ಟ್ ಮಾಡು ಅಂತ ಹೇಳಿದ್ಲು. ನಾನೀಗ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೇನೆ ರೀ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನೋಡ್ರಿ. ಯಾಕಂದ್ರೆ ನನಗೂ ಯಾಕೋ ಸ್ವಲ್ಪ ಮನಸ್ಸು ಸರಿ ಇಲ್ಲ. ಯಾಕಂದ್ರೆ ಅದು ದೇವಸ್ಥಾನದೆಲ್ಲ ತೊಗೊಂಡಿದ್ದೆ, ಡಿಲೀಟ್ ಆಗಿ ಹೋಯ್ತದು ದೇವಸ್ಥಾನದ್ದು. ಇಲ್ಲಿ ಹಾಗೆ ಲಕ್ಷ್ಮೀ ಫೋಟೋ ಅಷ್ಟೇ ನಾನು ಮೇಲೆ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಅಲ್ಲೇ ದೇವ್ರ ದರ್ಶನ ಮಾಡಿಕೊಡ್ರಿ ಎಲ್ಲರೂ. ನಾನು ಇನ್ನೊಂದು ಸರಿ ದೇವ್ರ ಗುಡಿಗೆ ಹೋದಾಗ ಅದು ಚೆನ್ನಾಗಿ ವಿಡಿಯೋ ಮಾಡಿ ಮತ್ತೆ ಬಿಡ್ತೀನಿ. ಮತ್ತು ನಾನು ಈಗ ನಿಮ್ಮ ಮುಂದಿನ ಲಾಗ್ದಲ್ಲಿ ಬಿಡ್ತೀನಿ. ನಾನು ಇವತ್ತಿನ ಶುಭಾಷಿತ ಹೇಳ್ತೀನಿ ನೋಡ್ರಿ. ಕೊಡದವರಲ್ಲಿ ಕೇಳಬೇಡ, ಕೊಟ್ಟವರನ್ನು ಮರೆಯಬೇಡ, ಬರದವರನ್ನು ಕರೆಯಬೇಡ, ಬಂದವರನ್ನು ಕಳಿಸಬೇಡ, ನೀತಿ ಕೇಳದವರಲ್ಲಿ ಹೇಳಬೇಡ, ಹೇಳಿದವರನ್ನು ಮರೆಯಬೇಡ. ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ, ಇಡೀ ಪ್ರಪಂಚ ನಿನ್ನೆದುರು ಆಯುಧಗಳನ್ನು ಕೆಳಗಿಡುತ್ತದೆ ಅಂತ ಇವತ್ತಿನ ಸುಭಾಷಿತ ಮಾತನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ. ಸ್ವಲ್ಪ ಗಡಿಬಿಡಿ ಆಯಿತು, ಯಾಕಂದರೆ ಹೋಗಬೇಕಲ್ಲ. ಈಗ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ರೆಡಿ ಇದೆ, ಮುಗಿಸ್ಕೊಂಡು ಹೋಗಿ ಬರ್ತೀನಿ. ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್ ಬಾಯ್.